ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಿನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂಥ RCB ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಡುವೆ ನಡೆದಂಥ ಪಂದ್ಯದಲ್ಲಿ DC ತಂಡ ನಮ್ಮ ನೆಚ್ಚಿನ ರಾಯಲ್ಸ್ ತಂಡವನ್ನು ಬರೋಬ್ಬರಿ 6 ವಿಕೆಟ್ಗಳಿಂದ ಸುಲಭವಾಗಿ ಜೊತೆಗೆ ರೋಚಕವಾಗಿ ಗೆಲುವನ್ನು ಸಾಧಿಸುವ ಮುಖಾಂತರ ಇದೀಗ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈ ಸಲದ ಮೊದಲ ಮುಖಭಂಗವಾಗಿದೆ RCB ತಂಡಕ್ಕೆ. ಇನ್ನು ಟಾಸ್ ಸೋತು ಮೊದಲು ಬ್ಯಾಟಿಂಗ್ಗೆ ಬಂದಂಥ RCB ತಂಡದ ಓಪನಿಂಗ್ ಚೆನ್ನಾಗಿತ್ತು. ಆದರೆ ಅದರ ಮುಂದುವರೆದ ಭಾಗವಾಗಿ ಯಾರೂ ಕೂಡ ದೊಡ್ಡ ಮೊತ್ತವನ್ನು ಕಲೆ ಹಾಕುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಲೇ ಇಲ್ಲ. ಪದೇ ಪದೇ ವಿಕೆಟ್ಗಳು ಕಳ್ಕೊಳ್ತಾ ಹೋಯಿತು. ಜೊತೆಗೆ ಬೇಕಾದಾಗ ಮಹತ್ವವಾದ ವಿಕೆಟ್ಗಳನ್ನು ನಮ್ಮ RCB ತಂಡ ಕಳ್ಕೊಳ್ತು. ಒಟ್ಟಾರೆಯಾಗಿ 20 ಓವರ್ಗಳಲ್ಲಿ ಬರೋಬ್ಬರಿ 8 ವಿಕೆಟ್ಗಳ ನಷ್ಟಕ್ಕೆ ದಟ್ ಟು ಇನ್ ಬ್ಯಾಟಿಂಗ್ ಸ್ವರ್ಗ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 175 ರನ್ ಕಲೆ ಹಾಕುವಲ್ಲಿ ಮಾತ್ರ ಸಫಲವಾಯಿತು RCB ತಂಡ. ಇದು ಕಳೆದ 5 ಪಂದ್ಯದಲ್ಲಿ 200 ಒಳಗಡೆ ಔಟ್ ಆದಂಥ ತಂಡ ಅಥವಾ 200 ಒಳಗಡೆ ರನ್ ಕಲೆ ಹಾಕಿದಂಥ RCBಗೆ ಇದು ಮತ್ತೊಂದು ಹಿನ್ನಡೆ ಅಂತ ಹೇಳ್ಬೋದು. RCB ಅಂದ ಕೂಡಲೇ ಬ್ಯಾಟಿಂಗ್ನಲ್ಲಿ ಕೊಹ್ಲಿ ಇದ್ದಾರೆ, ಸಾಲ್ಟ್ ಇದ್ದಾರೆ, ಪಟಿದಾರ್ ಇದ್ದಾರೆ, ಪಡಿಕ್ಕಲ್ ಇದ್ದಾರೆ, ಜಿತೇಶ್ ಶರ್ಮಾ ಇದ್ದಾರೆ, ಟಿಮ್ ಡೇವಿಡ್ ಇದ್ದಾರೆ, ಕೃಣಾಲ್ ಪಾಂಡೆ ಇದ್ದಾರೆ ಅನ್ನುವಂಥ ಹೆಗ್ಗಳಿಕೆ ಮೇಲೆ ಹೆಗ್ಗಳಿಕೆಯನ್ನು ಮಾಡ್ತಿದ್ದಂಥ ಮತ್ತು ಕಳೆದ 5 ಪಂದ್ಯದಲ್ಲಿ 200ರ ಗಡಿ ದಾಟಿದಂಥ RCBಗೆ ಇದು ಮೊದಲ ಯತ್ನ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕೇವಲ 175 ರನ್ನನ್ನು ಕಲೆ ಹಾಕುವಲ್ಲಿ ಮಾತ್ರ ಸಫಲ ಆಯಿತು. ಅದರಲ್ಲಿ ಮುಖ್ಯವಾಗಿ ಫಿಲ್ ಸಾಲ್ಟ್ ಅವರು 63 ರನ್ನನ್ನು ಹೊಡೆದು ಮಿಂಚ್ತಾರೆ, ಕೊಹ್ಲಿ 19 ರನ್ ಹೊಡೆದು ಔಟ್ ಆಗ್ತಾರೆ, ಟಿಮ್ ಡೇವಿಡ್ 26 ರನ್ಗಳ ಕಾಣಿಕೆ ಕೊಡೋದರ ಮುಖಾಂತರ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ಗಳನ್ನ ಕಳ್ಕೊಂಡು 175 ರನ್ನನ್ನು ಮಾತ್ರ ಬಾರ್ಸಕ್ಕೆ ಇದು ಹೆಲ್ಪ್ ಆಗುತ್ತೆ. ನಾವು ಪಿಚ್ಚನ್ನು ನೋಡ್ತಾ ಹೋದರೆ ಈ ಪಿಚ್ ಸ್ಪೀಡ್ ಬೌಲಿಂಗ್ ಜೊತೆಗೆ ಸ್ವಲ್ಪ ಸ್ಪಿನ್ನರ್ಗೂ ಹೆಲ್ಪ್ ಆಗ್ತಿತ್ತು ಅನ್ನೋದು ನಮ್ಮ ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಯಾಕಂದರೆ ಬಾಲು ಸರಾಗವಾಗಿ ಈ ಕಳೆದ ಪಂದ್ಯದಂತೆ ನೇರವಾಗಿ ಬ್ಯಾಟಿಗೆ ಬೆಳ್ತಾ ಇರಲಿಲ್ಲ. ಸ್ವಲ್ಪ ಬೌನ್ಸ್ ಆಗ್ತಿತ್ತು, ಸ್ವಲ್ಪ ಶಾರ್ಟ್ ಪಿಚ್ ಆಗ್ತಿತ್ತು, ಸ್ವಲ್ಪ ಟರ್ನನ್ನು ಪಡ್ಕೊಳ್ತಾ ಇತ್ತು, ಸ್ವಲ್ಪ ನಿಂತು ಬಾಲೆಲ್ಲ ಬರ್ತಾಯಿತ್ತು. ಈ ಹಂತದಲ್ಲಿ ನೋಡ್ತಾ ಇದ್ರೆ ಅಕ್ಷರ್ ಪಟೇಲ್ 2 ವಿಕೆಟ್ನ ಪಡ್ಕೊಳ್ತಾರೆ, ಜೊತೆಗೆ ಕುಲ್ದೀಪ್ ಯಾದವ್ ಕೂಡ 2 ವಿಕೆಟ್ನ ಪಡ್ಕೊಳ್ತಾರೆ. ಇನ್ನು ಡೆಲ್ಲಿ ಕ್ಯಾಪಿಟಲ್ ತಂಡ ಆಡಿದಂಥ 3 ಪಂದ್ಯದಲ್ಲಿ, ಅಂದರೆ ಆಡಿದಂಥ ಒಂದು 4 ಪಂದ್ಯದಲ್ಲಿ 2 ಪಂದ್ಯವನ್ನು ಸೋತು 2 ಪಂದ್ಯದಲ್ಲಿ ಗೆದ್ದು ಕೇವಲ 6 ಪಾಯಿಂಟ್ಗಳನ್ನ ಮಾಡುವಲ್ಲಿ ಮಾತ್ರ ಸಫಲ ಆಗಿತ್ತು. ಹಾಗಾಗಿ ಇದು 5ನೇ ಪಂದ್ಯ. ಅದರಲ್ಲೂ ಮುಖ್ಯವಾಗಿ ಡೆಲ್ಲಿ ಕ್ಯಾಪಿಟಲ್ ತಂಡಕ್ಕೆ ಗೆಲುವಿನ ಒಂದು ಆಸರೆ ಬೇಕಿತ್ತು. ಈ ನಿಟ್ಟಿನಲ್ಲಿ 175 ರನ್ಗಳ ಒಂದು ಸಣ್ಣದಂಥ ಮೊತ್ತವನ್ನು ಬೆನ್ನತ್ತಿದಂಥ DC ತಂಡ ಮೊದಲ ವಿಕೆಟನ್ನು ಬೇಗ ಕಳ್ಕೊಳ್ತಾದ್ರೆ KL ರಾಹುಲ್, ಅಂದರೆ ನಿನ್ನೆ ಬರ್ಡೇ ಬಾಯ್ ಆಗಿದ್ದಂಥ ಮತ್ತು ನಮ್ಮ ಲೋಕಲ್ ಹುಡುಗ ಆಗಿದ್ದಂಥ KL ರಾಹುಲ್ ಅವರ ಸ್ಪೀಡಾಗಿ ಆಡಿದಂಥ ಅವರ ಆಟ, ಅದರಲ್ಲೂ ಮುಖ್ಯವಾಗಿ ಬೇಕಾದಾಗ 57 ರನ್ ಹೊಡೆದು ಔಟ್ ಆಗ್ತಾರೆ. ಜೊತೆಗೆ ಕ್ರಿಸ್ಟಿಯನ್ ಸ್ಟಬ್ಸ್ ಅವರು 60 ರನ್ ಹೊಡಿತಾರೆ. ಮತ್ತು ಇನ್ನು ಕೊನೆಯ ಓವರ್ನಲ್ಲಿ 15 ರನ್ ಬೇಕಾದಾಗ ತನ್ನ ಹಳೆಯ ಸೇಡನ್ನು ತೀರಿಸಿಕೊಂಡಂಥ, ತನ್ನ ಮೇಲಿದ್ದಂಥ ಕಳಂಕವನ್ನು ಅಥವಾ ಚೋಕರ್ ಪಟ್ಟವನ್ನು ತೀರಿಸಿಕೊಂಡಂಥ ಡೇವಿಡ್ ಮಿಲ್ಲರ್ ಅವರು ಕೊನೆಯ ಓವರ್ನಲ್ಲಿ 2 ಸಿಕ್ಸರ್ ಬಾರಿಸುವ ಮುಖಾಂತರ ಇನ್ನೂ 1 ಎಸೆತ ಬಾಕಿ ಇರುವಂತೆ 175 ರನ್ಗಳ ಟಾರ್ಗೆಟನ್ನು ಸುಲಭವಾಗಿ ಬೆನ್ನತ್ತತ್ತೆ. ಹೀಗಾಗಿ ಇದೀಗ RCB 6 ಪಂದ್ಯದಲ್ಲಿ 4 ಗೆದ್ದು 2 ಸೋತು 8 ಪಾಯಿಂಟ್ಗಳೊಂದಿಗೆ 3ನೇ ಸ್ಥಾನದಲ್ಲಿದ್ದರೆ ಇನ್ನು ದೆಹಲಿ ಕೂಡ ಆಡಿದಂಥ 5 ಪಂದ್ಯದಲ್ಲಿ 3 ಗೆದ್ದು 2 ಸೋತು 6 ಪಾಯಿಂಟ್ಗಳೊಂದಿಗೆ 6ನೇ ಸ್ಥಾನದಲ್ಲಿದೆ. ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕಂತ ವಿಚಾರ ಅಂದರೆ ಮುಂದಿನ DC ಪಂದ್ಯ ಏನಾದರೂ ಗೆದ್ದುಬಿಟ್ರೆ ಆಗ RCB ಕೂಡ 6 ಪಂದ್ಯದಲ್ಲಿ 4 ಗೆದ್ದು 2 ಸೋತು 8 ಪಾಯಿಂಟ್ಗಳಿರುತ್ತೆ. ಜೊತೆಗೆ DC ಕೂಡ 6 ಪಂದ್ಯದಲ್ಲಿ 4 ಗೆದ್ದು 2 ಸೋತು DC ಕೂಡ 8 ಅಂಕಗಳೊಂದಿಗೆ ಸರಿಸಮಾನದ ಒಂದು ಅಂಕವನ್ನು ಹಂಚಿಕೊಳ್ಳುತ್ತೆ. ಇದರ ಮುಖ್ಯ ಉದ್ದೇಶ ಇಷ್ಟೇ: RCB ತಂಡ ಮೊದಲ ಮ್ಯಾಚನ್ನು ಗೆತ್ತು, 2ನೇ ಮ್ಯಾಚನ್ನು ಗೆತ್ತು, 3ನೇ ಮ್ಯಾಚ್ ಸೋತಾಗ ಅದು ಗುವಾಹಟಿಯಲ್ಲಿತ್ತು. ಓಕೆ, ರಾಜಸ್ಥಾನ್ ರಾಯಲ್ಸ್ ತಂಡದ ವಿರುದ್ಧ ಸೋತು ಎನ್ನುವಂಥ ಮಾತನ್ನು ಒಪ್ಪಬಹುದು. 2 ಮ್ಯಾಚನ್ನು ಗೆದ್ದಾಗ 1 ಮ್ಯಾಚ್ ಸೋಲುವುದು ಸುಲಭ ಅಲ್ಲ, ಓಕೆ ಅಂತ. ಆದರೆ 3 ಮತ್ತು 4ನೇ ಮ್ಯಾಚ್ ಗೆದ್ದಾಗ ಎಲ್ಲೋ ಒಂದು ಕಡೆ ಓವರ್ ಕಾನ್ಫಿಡೆಂಟ್ ಆಯಿತಾ, ಅದರಲ್ಲೂ ವಾಂಖೇಡಿಯಲ್ಲಿ ಮುಂಬೈಯನ್ನು ಸೋಲಿಸುತ್ತೆ, ಅದಾದಂಥ ತವರಲ್ಲಿ ಮತ್ತೊಂದು ಮ್ಯಾಚ್ ವಿರುದ್ಧ ಗೆಲ್ಲುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ 5 ಮ್ಯಾಚಲ್ಲಿ 4 ಮ್ಯಾಚನ್ನು ಗೆದ್ದಂಥ ಹೆಗ್ಗಳಿಕೆ ಮತ್ತು ಕಾನ್ಫಿಡೆನ್ಸ್ ಇದೆಯಲ್ಲ, ಅದು ಎಲ್ಲೋ ಒಂದು ಕಡೆ RCB ತಂಡಕ್ಕೆ ಮುಳುವಾಯಿತಾ? ಎಸ್, ಅಫ್ಕೋರ್ಸ್ ಯೋಚನೆ ಮಾಡಲೇಬೇಕಾದಂಥ ವಿಚಾರ ಇದು. ಆದರೂ ನಮ್ಮ ಬೌಲರ್ ಆದಂಥ ಭುವನೇಶ್ವರ್ ಕುಮಾರ್ ಅವರು 4 ಓವರನ್ನು ಬೌಲಿಂಗ್ ಮಾಡಿ 26 ರನ್ನ ನೀಡಿ ಬರೋಬ್ಬರಿ 3 ವಿಕೆಟನ್ನು ಪಡ್ಕೋತಾರೆ. ಆದರೂ ಕೂಡ RCBಗೆ ತನ್ನ ತವರ ನೆಲದಲ್ಲಿ DCಯನ್ನು ಸೋಲಿಸಲಿಕ್ಕಾಗಿಲ್ಲ. ಒಂದು ವೇಳೆ DC ಸೋತು RCB ಗೆದ್ದಿದ್ರೆ
ಅಥವಾ 200+ ರನ್ ಹೊಡೆದು ಡಿ ಸಿಗೆ ಅಷ್ಟು ರನ್ ಹೊಡಿಲಿಕ್ಕಾಗಲಿಲ್ಲ ಅಂದರೆ ಆಗ RCB ತಂಡ ನಂಬರ್ 1 ಸ್ಥಾನದಲ್ಲಿ ಇರ್ತಾ ಇತ್ತು. ಆದರೆ ಇದೀಗ 3ನೇ ಸ್ಥಾನದಲ್ಲಿದೆ. ನೋಡಿ, ಕಳೆದ ದಿನ ಹೋದಂತೆ ಟೂರ್ನಮೆಂಟ್ ಕಾಂಪಿಟೇಟಿವ್ ಆಗ್ತಾ ಇರುತ್ತೆ. ಸನ್ರೈಸರ್ಸ್ ಇನ್ನೇನು ಟೂರ್ನಮೆಂಟಿಂದ ಹೊರಗೆ ಬಿತ್ತು ಎನ್ನುವ ಹೊತ್ತಲ್ಲೇ ಇದೀಗ ಚೆನ್ನೈಯನ್ನು ಸೋಲಿಸಿ ಹೈದರಾಬಾದ್ ಕೂಡ 6 ಅಂಕಗಳೊಂದಿಗೆ ಅದು ಕೂಡ ಕಾಂಪಿಟೇಷನಲ್ಲಿದೆ. ಡೆಹಲಿ ಕಾಂಪಿಟೇಷನಲ್ಲಿದೆ. ಪಂಜಾಬ್ ಕಿಂಗ್ಸ್ ಇದೆ, ರಾಯಲ್ಸ್ RR ಇದೆ, ನಮ್ಮ RCB. ಹೀಗಾಗಿ 7-8 ಟೀಮ್ಗಳ ಮಧ್ಯೆ ದೊಡ್ಡದಂಥ ಒಂದು ಕಾಂಪಿಟೇಷನ್ ಕೂಡ ಇದೆ. ಇದರಲ್ಲಿ ಟೀಮಿಂದ ಹೊರಗೆ ಹೋಗ್ಬೋದು ಅಥವಾ ಟೂರ್ನಮೆಂಟಿಂದ ಹೊರಗೆ ಹೋಗ್ಬೋದು ಏನೋ ಅಂತ ನೋಡ್ತಾ ಹೋದರೆ ಚೆನ್ನೈ ಆಫ್ಕೋರ್ಸ್ ಹೊರಗೋಗಿದೆ, KKR ಆಲ್ರೆಡಿ ಹೊರಗೋಗಿದೆ, ಮುಂಬೈ ಇಂಡಿಯನ್ಸ್ ಮತ್ತು KKR ಆಲ್ರೆಡಿ ಹೊರಗೋಗಿದೆ. ಇನ್ನೂ ಉಳಿದಿರುವ ಪಂದ್ಯದಲ್ಲಿ ಚೆನ್ನೈ ಕೂಡ ಪ್ರತಿಯೊಂದು ಮ್ಯಾಚನ್ನು ಗೆದ್ದರೂ ಕೂಡ ಚೆನ್ನೈ ಕೂಡ ಕಾಂಪಿಟೇಷನ್ ಉಳಿಯುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಯಾವ ತಂಡವನ್ನು ಕೂಡ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಒಂದು ವೇಳೆ ನಮ್ಮ RCB ತಂಡ ಮುಂದಿನ 2 ಪಂದ್ಯದಲ್ಲಿ ಏನಾದರೂ 2-2 ಸೋತ್ರೆ ಆಗ ತೂಗು ಒಯ್ಯಾಲೆ RCBಯ ಒಂದು ನೆತ್ತಿಯ ಮೇಲೂ ಇರುತ್ತೆ. ಹಾಗಾಗಿ ನೆಕ್ಸ್ಟ್ ಮ್ಯಾಚನ್ನು ಗೆಲ್ಲಬೇಕಾಗುತ್ತೆ. ಒಂದು ಹಂತಕ್ಕೆ ಸೇಫ್ ಆದ ನಂತರ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಬೋದು, ಜೊತೆಗೆ ಒಂದು ಹೊಡಿಬಡಿ ಆಟವನ್ನು ಆಡ್ಬೋದು. ಆದರೆ ನೆಕ್ಸ್ಟ್ ಪಂದ್ಯ ಮತ್ತೆರಡು ಪಂದ್ಯದಲ್ಲಿ ಒಂದನ್ನಾದರೂ ಗೆದ್ದಿಲ್ಲ ಅಂದರೆ ಆಗ RCB ತಂಡದ ಮೇಲೆ ಮತ್ತಷ್ಟು ಒತ್ತಡ ಬೀಳೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ನಿನ್ನೆ ಯಾರು ಬ್ಯಾಟಿಂಗ್ ಮಾಡಿದ್ರು, ಯಾರು ಬೌಲಿಂಗ್ ಮಾಡಿದ್ರು ಅನ್ನೋದಕ್ಕಿಂತ ಫೀಲ್ಡಿಂಗ್ ಮಾತ್ರ RCB ಉತ್ತಮವಾಗಿತ್ತು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.